ಬೆಳಗಾವಿಗೆ ಕ್ವೀನ್ ಯಾರು ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿಗೆ ಕ್ವೀನ್ ಆಗ್ಲಿಕ್ಕೆ ಬಯಸೋದಿಲ್ಲ, ಬೆಳಗಾವಿಯ ಮಗಳಾಗ್ಲಿಕ್ಕೆ ಬಯಸ್ತೇನೆ. ಇದು ಮನೆ ಮಗ ವರ್ಸಸ್ ಔಟ್ಸೈಡರ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಮೊದಲು ಬಿಜೆಪಿಯವರೇ ಶುರು ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲೇ ತುಂಬಾ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಮಾತಾಡೋದೇ ಒಂದು ದೊಡ್ಡ ಅಸ್ತ್ರ ಆಗ್ಬಿಟ್ಟಿದೆ. ನಾನು ಒಂದು ಸೂಕ್ಷ್ಮ ಜೀವಿ, ನಾವು ಒಮ್ಮೊಮ್ಮೆ ಸಿಡಿದು ಹೇಳ್ಬೇಕಾಗತ್ತೆ. ಜಗದೀಶ್ ಶೆಟ್ಟರ್ ಬೆಳಗಾವಿಗೆ ಎಲ್ಲೋ ಒಂದ್ ಕಡೆ ಅವರಿಂದ ಅನ್ಯಾಯ ಆಗಿದೆ ಅಂತ ಅನ್ಸುತ್ತಾ? ಜಿಲ್ಲೆಗೆ ಅನ್ಯಾಯ ಮಾಡಿದ ನಂತರ ಜಗಜ್ಜಾಹೀರು. ನಮ್ಮ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ, ಅದು ಕೂಡ ಜಗಜ್ಜಾಹೀರು. ನೀವು ಎಲೆಕ್ಷನ್ಗೆ ನಿಂತಾಗ MLA ಎಲೆಕ್ಷನ್ ಅಲ್ಲಿ ನಿಮಗೆ ಎಷ್ಟು ಕಾಟ ಕೊಟ್ಟರೋ ಅದಕ್ಕಿಂತ ಡಬಲ್ ಸ್ಕ್ವೇರ್ ಆಗ್ತಾ ಇದೆ ಕಾಟಗಳು ಅನ್ನುವಂಥದ್ದು ಒಳಗಡೆ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಅದನ್ನ ಇಮೋಷನಲ್ ವಿಚಾರವಾಗಿ ತೆಗೆದುಕೊಂಡು ಅದನ್ನ ಬಳಸ್ತಾರೆ ಅಂತ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ. ಇನ್ಫ್ಯಾಕ್ಟ್ ಬೆಳಗಾವಿ ತುಂಬ ಟಫ್ ಫೈಟ್ ಇರುವಂತಹ ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದರೆ ಈಗ ನಡೀತಾ ಇರುವಂತಹ ಪ್ರೆಸೆಂಟ್ ಟ್ರೆಂಡ್ನ ಪ್ರಕಾರ ನೋಡೋದಾದರೆ ಜಗದೀಶ್ ಶೆಟ್ಟರ್ ಔಟ್ಸೈಡರ್ ಮತ್ತು ಮೃಣಾಲ್ ಹೆಬ್ಬಾಳ್ಕರ್ ಮನೆ ಮಗ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಏನು ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ವಿಚಾರವಾಗಿ? ಸೊ ಬನ್ನಿ ಮಾತಾಡ್ಸೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ವೀಕ್ಷಕರೇ, ಈಗಾಗಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಈಗಾಗಲೇ ದೇಶಾದ್ಯಂತ 150ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ನಾವು ಕವರ್ ಮಾಡಿ ಆಗಿದೆ. ಸೊ ಇವತ್ತು ಬೆಳಗಾವಿಯಲ್ಲಿ ಬೆಳಗಾವಿಗೆ ಕ್ವೀನ್ ಯಾರು ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ತುಂಬಾ ಈಸಿಯಾಗಿ ಹೇಳ್ತಾರೆ ಎಲ್ಲರೂ ಕೂಡ. ಮಗನನ್ನ ಗೆಲ್ಲಿಸೋದು ಅಷ್ಟೇ ಕೇಕು ಹೋಗ್ತಾರ ಇದೆಯಾ ಅಂತ. ಮೊದಲನೇದಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. 150 ಸೀಟ್ಗಳ ಮಾತಾಡ್ಸ್ಕೊಂಡು ಈಗಾಗಲೇ ಬಂದಿದ್ದೀರಾ. ಬೆಳಗಾವಿಗೆ ಕ್ವೀನ್ ಆಗ್ಲಿಕ್ಕೆ ಬಯಸೋದಿಲ್ಲ, ಬೆಳಗಾವಿಯ ಮಗಳಾಗ್ಲಿಕ್ಕೆ ಬಯಸ್ತೇನೆ. ಇನ್ನು ಮಗನ ಇಲೆಕ್ಷನ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮಗನಿಗೋಸ್ಕರ ಓಡಾಡ್ತಾ ಇದ್ದೀನಿ. ಬೆಳಗಾವಿ ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ಎಲ್ಲ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಬಹಳ ಒಳ್ಳೆ ರೀತಿಗೆ ಅನೌನ್ಸು ನಡೀತಾ ಇದೆ. ಡೇ 1 ಇಂದ ಏನು ಒಂದು ಏರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಇಲ್ಲಿವರೆಗೂ ಕಂಟಿನ್ಯೂ ಇದೆ. ವಿಜಯ ಪತಾಕೆಯನ್ನ ಹಾರಿಸ್ತೀವಿ. ಓಕೆ, ಇದು ಮನೆ ಮಗ ವರ್ಸಸ್ ಔಟ್ಸೈಡರ್ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ನೀವು ಇದನ್ನ ಹೇಗ್ ನೋಡ್ತೀರಿ ಈ ಕಾಂಪಿಟೇಷನ್ ಅಂತ? ನೋಡಿ, ಮೊದಲೇದಾಗಿ ಮನೆ ಮಗ ಅಥವಾ ಹೊರಗಿನವರು ಅನ್ನೋದನ್ನ ಮೊದಲು ಬಿಜೆಪಿಯವರೇ ಶುರು ಮಾಡಿದ್ರು. ಸೊ ಬಿಜೆಪಿಯಲ್ಲೇ ಗೊಂದಲಗಳಿದ್ದಾವೆ, ಬಿಜೆಪಿಯಲ್ಲೇ ಬಹಳಷ್ಟು ಅಸಮಾಧಾನ ಇದ್ದಾರೆ. ಇನ್ನೂ ಒಂದು ವಾರ ಇದೆ, ಕಾರ್ಯಕರ್ತರು ಹೊರಗಡೆ ಬರ್ತಾ ಇಲ್ಲ, ಗೊಂದಲಗಳಿದ್ದಾವೆ. ಅಫ್ಕೋರ್ಸ್ ಎಸ್, ಅಭಿಮಾನ ಸ್ವಾಭಿಮಾನ ಇದ್ದೇ ಇರುತ್ತೆ, ಜಿಲ್ಲೆಯ ಅಭಿಮಾನ, ತಾಲೂಕಿನ ಅಭಿಮಾನ ಇದ್ದೇ ಇರುತ್ತೆ. ಸೊ ಅದು ಯಾವತ್ತಿದ್ರೂ ಇರುತ್ತೆ. ಮನೆ ಮಗ ವರ್ಸಸ್ ಹೊರಗಿನವ್ರು ಅಂತಾನೆ ಆಗಿದೆ. ಓಕೆ, ಇನ್ಫ್ಯಾಕ್ಟ್ ಜಗದೀಶ್ ಶೆಟ್ಟರ್ ಯಾವಾಗ್ಲೂ ಕೂಡ ಹುಬ್ಬಳ್ಳಿ ಧಾರವಾಡದ ಪರವಾಗಿಯೇ ಯಥೇಚ್ಛವಾಗಿ ಕೆಲಸ ಮಾಡಿದವರು. ಅದು ಬೇರೆ ಬೇರೆ ವಿಚಾರಗಳೆಲ್ಲ ಆಗಿರಬಹುದು, ಹೈಕೋರ್ಟ್ ಪೀಠ ತೆಗೆದುಕೊಂಡು ಹೋದದ್ದಾಗಿರಬಹುದು, IIT ತೆಗೆದುಕೊಂಡು ಹೋದದ್ದಾಗಿರಬಹುದು. ಬೆಳಗಾವಿಗೆ ಎಲ್ಲೋ ಒಂದ್ ಕಡೆ ಅವರಿಂದ ಅನ್ಯಾಯ ಆಗಿದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲು. ಯಾಕಂತಂದ್ರೆ ಅವರು 2 ಬಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು, ಮುಖ್ಯಮಂತ್ರಿ ಕೂಡ ಆಗಿದ್ರು. ಏನು ಮಾಡ್ಲಿಲ್ಲ ಅವರು ನಮ್ಮ ಜಿಲ್ಲೆಗೆ. ಯಾಕಂದ್ರೆ ಒಂದು ಅತ್ಯುನ್ನತ ಸ್ಥಾನ ಒಬ್ಬ ರಾಜಕಾರಣಿಗಂದ್ರೆ ಅದು CM ಮತ್ತೆ PM. CM ಇದ್ದಂತ ಸಂದರ್ಭದಲ್ಲಿನೇ ಯಾವುದೇ ಒಂದು ಸಮಾಜಕ್ಕೆ, ಯಾವುದೇ ಒಂದು ಸಮುದಾಯಕ್ಕೆ ಅವ್ರು ಮಾಡಿರುವಂತ ಕೊಡುಗೆ ಏನೂ ಇಲ್ಲ. ಇದನ್ನ ಜನ ಮಾತಾಡ್ತಾ ಇದ್ದಾರೆ. ಜಿಲ್ಲೆಗೆ ಅನ್ಯಾಯ ಮಾಡಿದ ನಂತರ ಅದು ಜಗಜ್ಜಾಹೀರು. ನಮ್ಮ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ, ಅದು ಕೂಡ ಜಗಜ್ಜಾಹೀರು. ಸೊ ಹೀಗಾಗಿ ಹೈಕೋರ್ಟ್ ಆಗಿರ್ಬೋದು, IIT ಆಗಿರ್ಬೋದು, ಉಡಾನ್ ಸ್ಕೀಮ್ ಎಲ್ಲ ಬೆಳಗಾಂಗಿರುವಂಥ 30 ಫ್ಲೈಟ್ಗಳನ್ನು ಕೂಡ ಅಲ್ಲಿ ತಗೊಂಡು ಹೋಗಿರೋದಾಗಿರ್ಬೋದು. ಕರೋನಾದಲ್ಲಿ ಏನು ಇಂಬ್ಯಾಲೆನ್ಸ್ ಮಾಡಿದ್ರು, ಹುಬ್ಳಿ ಧಾರವಾಡಿಗೆ ಮೊದಲನೇ ಆದ್ಯತೆ ಕೊಟ್ಟರು, ಬೆಳಗಾವಿಯನ್ನು ಕಡೆಗಣಿಸಿದ್ರು. ಆಕ್ಸಿಜನ್ ಇರ್ಬೋದು ಅಥವಾ ಇಂಡಸ್ಟ್ರಿಗಳನ್ನು ಬೆಳಗಾಂದಲ್ಲಿ ಮುಚ್ಚಿಸಿದ್ರು, ಹುಬ್ಳಿ ಧಾರವಾಡಿನಲ್ಲಿ ಓಪನ್ ಮಾಡಿಸಿದ್ರು. ಸುಮಾರು ತಾರತಮ್ಯ ಮಾಡಿದ್ದಾರೆ. ಅದನ್ನು ಜನ ಈಗ ಮಾತನಾಡ್ತಾ ಇದ್ದಾರೆ. ನಮಗೂ ಅಷ್ಟು ಗೊತ್ತಿರಲಿಲ್ಲ, ಬಟ್ ನಾವು ಹೋದಲ್ಲಿ ಪ್ರಚಾರಕ್ಕೆ ಹೋದಲ್ಲೆಲ್ಲ ಜನ ಇದ್ರ ಬಗ್ಗೆ ತಾವಾಗೆ ಮಾತಾಡ್ತಾ ಇದ್ದಾರೆ. ಓಕೆ, ಮಹಾಭಾರತದಿಂದ ಹಿಡಿದು ಇಲ್ಲಿಯ ತನಕ ಜಯಲಲಿತಾವರೆಗೂ ಕೂಡ ಸ್ತ್ರೀಯನ್ನ ಕೆಣಕಿದವರು ಯಾರು ಕೂಡ ಸುಮ್ಮನಿಲ್ಲ. ಮಣ್ಣು ಮುಕ್ಕಿಸಿದ್ದಾಳೆ ಸ್ತ್ರೀ ಅನ್ನುವಂಥದ್ದಕ್ಕೆ ಉದಾಹರಣೆಗಳು ತುಂಬಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲೇ ತುಂಬಾ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಮಾತಾಡೋದೇ ಒಂದು ದೊಡ್ಡ ಅಸ್ತ್ರ ಆಗ್ಬಿಟ್ಟಿದೆ. ಅಂಥವ್ರಿಗೇನು ಹೇಳ್ತೀರಿ? ನಾನು ಅದಕ್ಕೆ ಯಾವತ್ತಿದ್ರೂ ಏನು ಉತ್ತರ ಕೊಟ್ಟಿರಲ್ಲ, ಇವತ್ತು ಕೂಡ ಉತ್ತರ ಕೊಟ್ಟಿಲ್ಲ, ಇನ್ ಮುಂದನೂ ಕೊಡೋಕ್ ಹೋಗಲ್ಲ. ನನ್ನ ಮತದಾರರು, ನನ್ನನ್ನು ಇಲ್ಲಿವರೆಗೆ ಬೆಳೆಸಿದ್ದಾರೆ ಎಲ್ಲ ಜನರು, ಅವರೇ ಉತ್ತರ ಕೊಡ್ತಾರೆ. ಸೊ ಅವ್ರ ಮೂಲಕನೇ ಉತ್ತರ. ಬೇರೆ ಈಗ ಯಾರೋ ಏನೋ ನನಗೆ ಮಾತಾಡಿದ್ರು ಅಂತ ಹೇಳಿ ನಾನು ಯಾಕೆ ಸಣ್ಣೋಳಾಗ್ಲಿ? ಓಕೆ,
ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಟ್ರಾಂಗ್ನೆಸ್ನ ತುಂಬ ಜನ ನೋಡಿದ್ದಾರೆ, ಬಟ್ ವೈಯಕ್ತಿಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೃದು ಸ್ವಭಾವದವರು ಅಂತ ನಿಮ್ಮ ಆತ್ಮೀಯರು ತುಂಬ ಜನ ಹೇಳ್ತಾ ಇದ್ರು. ಯಾವತ್ತೂ ಕೂಡ ಕಣ್ಣೀರಿಟ್ಟಿದ್ದನ್ನು ನಾವಂತೂ ನೋಡಿಲ್ಲಪ್ಪ. ಖಂಡಿತವಾಗ್ಲೂ ಇಲ್ಲ. ನಮ್ಮ ತಂದೆಯವರು ತೀರ್ಕೊಂಡಾಗ್ಲೂ ಕೂಡ ನಮಗೆ ಕಣ್ಣೀರು, ಅಂದರೆ ಒಂಥರ ಸ್ಟ್ರಾಂಗ್ ಇದ್ದೀನಿ, ಆದರೆ ಅಷ್ಟು ಮೃದು ಕೂಡ. ನಾನು ಒಂದು ಸೂಕ್ಷ್ಮ ಜೀವಿ. ಯಾವುದೇ ಒಂದು ಇರುವಿಗೆ ಕೂಡ ನಾವು ಕಷ್ಟ ಕೊಟ್ಟಿದ್ದು ಗೊತ್ತಿಲ್ಲ. ಆದರೆ ನನಗೆ ತಡ್ಕೊಳ್ಳೋವರೆಗೂ ತಡ್ಕೊಳ್ತೀನಿ. ಜಾಸ್ತಿ ಆಯಿತು, ನನ್ನ ಕಡೆಯಿಂದ ಸಾಧ್ಯ ಇಲ್ಲ ಅಂತಂದಾಗ ನಾವು ಸರ್ವೈವಲ್ ಪ್ರಶ್ನೆ ಬಂದಾಗ ಜನರಿಗೋಸ್ಕರ ನಾವು ಒಮ್ಮೊಮ್ಮೆ ಸಿಡಿದು ಹೇಳ್ಬೇಕಾಗತ್ತೆ. ಬಟ್ ಆ್ಯಕ್ಚುಲ್ ಆಗಿ ನಾನು ತುಂಬ ಮೃದು ಮತ್ತು ಶಾಂತ ಸ್ವಭಾವದವಳು. ಓಕೆ, ಸೊ ಮಗನನ್ನ ಗೆಲ್ಲಿಸುವಂಥದ್ದಕ್ಕೆ ಯಾವೆಲ್ಲ ವಿಚಾರಗಳು ಪ್ಲಸ್ ಆಗ್ತದೆ ಅಂತ ಅನ್ಸುತ್ತೆ ಅಂತ? ಬಹಳಷ್ಟು ವಿಚಾರಗಳು ಪ್ಲಸ್ ಆಗ್ತವೆ. ಯುವಕ ಇದ್ದಾನೆ, ಕೆಲಸ ಮಾಡ್ಬೇಕನ್ನುವಂಥ ಹಂಬಲ ಇದೆ. ಬೆಳಗಾವಿಯವನಿದ್ದಾನೆ, ಅವ್ರ ತಾಯಿ ಈಗಾಗಲೇ ಕೆಲಸ ಮಾಡಿ ಒಂದು ಹೆಸರನ್ನು ಗಳಿಸ್ಕೊಂಡಿದ್ದಾಳೆ. ಸಿದ್ದರಾಮಯ್ಯನವರ ನೇತೃತ್ವ, ಸತೀಶ್ ಜಾರಕಿಹೊಳಿ ಅವರ ಒಂದು ಆಶೀರ್ವಾದ, 5 ಗ್ಯಾರಂಟಿಗಳ ಒಂದು ಜನಪ್ರಿಯತೆ, ಕಲೆಕ್ಟಿವ್ ಲೀಡರ್ಶಿಪ್ಪು, ಬೆಳಗಾವಿ ಎಲ್ಲ ಮುಖಂಡರು, ಲಕ್ಷ್ಮಣ್ ಸವದಿಯವರು, ಪ್ರಕಾಶ್ ಹುಕ್ಕೇರಿ, ಮಾಂತೇಶ್ ಕೌಸಲ್ಗಿ, ಅಶೋಕ್ ಪಟ್ಟಣ್, ವಿಶ್ವಾಸ್ ವೈದ್ಯ, ರಾಜು ಸೇಠ್ ಅವರು ಪ್ರತಿಯೊಬ್ಬರು ಕೂಡ ಇವತ್ತು ಬೆನ್ನಿಗೆ ನಿಂತಿದ್ದಾರೆ. ಸೊ ಹೀಗಾಗಿ ಬಹಳಷ್ಟು ಹೆಲ್ದಿ ಅಟ್ಮಾಸ್ಫಿಯರ್ ಇದೆ. ಓಕೆ, ನೀವು ಎಲೆಕ್ಷನ್ಗೆ ನಿಂತಾಗ MLA ಎಲೆಕ್ಷನ್ ಅಲ್ಲಿ ನಿಮಗೆ ಎಷ್ಟು ಕಾಟ ಕೊಟ್ಟರೋ ಅದಕ್ಕಿಂತ ಡಬಲ್ ಸ್ಕ್ವೇರ್ ಆಗ್ತಾ ಇದೆ ಕಾಟಗಳು ಅನ್ನುವಂಥದ್ದು ಒಳಗಡೆ ಕೇಳಿ ಬರ್ತಾ ಇರುವಂಥ ಮಾತುಗಳು. ಏನಾದರೂ ಫೀಲ್ ಆಗ್ತಿದೆಯಾ ಆ ಕಾಟ? ಖಂಡಿತ ಇಲ್ಲ. ನಾಟ್ ಇವನ್ 1% ಆಲ್ಸೋ. ಯಾಕಂತಂದ್ರೆ ಇಷ್ಟು ನಾವು ಕೆಲಸ ಮಾಡಿದ್ದೀವಿ, ಜನರ ಸೇವೆಯನ್ನ ಮಾಡಿದ್ದೀವಿ. ಸೇವೆಗೆ ಯಾವಾಗಿದ್ರೂ ಕೂಡ ರಿವಾರ್ಡ್ ಇದ್ದೇ ಇದೆ. ಸೊ ವಿ ಆರ್ ಕಾನ್ಫಿಡೆಂಟ್. ಓಕೆ, ಇನ್ಫ್ಯಾಕ್ಟ್ ಇದು ಫೈನಲ್ ಕ್ವೆಶ್ಚನ್. ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು ಲವ್ ಜಿಹಾದ್ ಟ್ರೈನಿಂಗ್ ಸೆಂಟರ್ ಅಂತ. ಸೊ ಎಲ್ಲಿ, ಯಾವ ಕಡೆ ಇದೆ ಟ್ರೈನಿಂಗ್ ಸೆಂಟರ್ ಅಂತ ನಿಮ್ಗೆ ಏನಾದರೂ ಗೊತ್ತಾ? ಇದೇ ಜಗದೀಶ್ ಶೆಟ್ಟರ್ ಅವರು 2 ತಿಂಗಳ ಹಿಂದೆ ಒಂದು ಪ್ರೆಸ್ ಮೀಟ್ನಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷ ಯಾವತ್ತಿದ್ರು ಕೋಮು ಗಲಭೆಯನ್ನ ಎಲ್ಲಾದ್ರೂ ಏನಾದ್ರೂ ಈ ರೀತಿ ಆಗಿರೋದನ್ನ ಅದನ್ನ ಹೊರಗಡೆ ತೆಗೆದು ಲೋಕಸಭಾ ಚುನಾವಣೆಗೆ ಇನ್ಮೇಲೆ ಬರುವಂತ ಲೋಕಸಭಾ ಚುನಾವಣೆಗೆ ಅದನ್ನ ಇಮೋಷನಲ್ ವಿಚಾರವಾಗಿ ತೆಗೆದುಕೊಂಡು ಅದನ್ನ ಬಳಸ್ತಾರೆ ಅಂತ. ಸೊ ಅವರು ಕಾಂಗ್ರೆಸ್ನಲ್ಲಿದ್ದಾಗ ಹಾಗೆ ಮಾತಾಡಿದ್ರು. ಈಗ ಯಾಕೆ ಈ ಮಾತಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಜಗದೀಶ್ ಶೆಟ್ಟರ್ ಅವರು ಕನ್ಫ್ಯೂಸ್ಡ್ ಇದ್ದಾರೆ. ನನಗೆ ಅವರು ಇಷ್ಟೊಂದು ದೊಡ್ಡ ದೊಡ್ಡ ಪೋಸ್ಟ್ಗಳನ್ನು ತೆಗೆದುಕೊಂಡ್ರು ಕೂಡ ಬಹಳ ಹಿರಿಯರವರು. ನಾವು ಈಗ ಕಣ್ ತೆಗಿತಾ ಇದ್ದೀವಿ ರಾಜಕಾರಣದಲ್ಲಿ. ಅವರು ಇಷ್ಟೊಂದು ಕನ್ಫ್ಯೂಸ್ಡ್ ಯಾಕೆ ಆಗಿದ್ದಾರೆ? ಅಥವಾ ಅವ್ರು ತುಂಬಾನೇ ಲಕ್ಕಿಯಾಗಿ ಗೆದ್ಕೊಂಡು ಬಂದ್ರಾ? ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವರ ಕಾರ್ಯಕರ್ತರು ಅವ್ರನ್ನ ಅಷ್ಟೊಂದು ಚೆನ್ನಾಗಿ ಬೆಳೆಸಿದ್ರ ಅಥವಾ ಲಕ್ ಅವ್ರನ್ನ ಕೈ ಹಿಡಿತಾ? ಅದು ಅರ್ಥ ಆಗ್ತಲ್ಲ. ಆಕ್ಚುಲ್ ಆಗಿ ಜನಪರವಾದಂಥ ಜನಸ್ನೇಹಿ ಮತ್ತು ಒಂದು ಎಲ್ಲರನ್ನೂ ಒಂದು ಕಾಮನ್ ಆಗಿ ತೆಗೆದುಕೊಂಡು ಹೋಗುವಂಥ ನಾಯಕತ್ವ ಬೇಕು ರಾಜಕಾರಣದಲ್ಲಿ. ಅದು ನನಗೆ ಅವರಲ್ಲಿ ಕಾಣಿಸ್ತಾ ಇಲ್ಲ. ಸಿಂಪ್ಲಿ ಕಾಂಗ್ರೆಸ್ನಲ್ಲಿದ್ದಾಗ ಒಂದು ಮಾತಾಡ್ತಾರೆ, ಈಗ ಬಿಜೆಪಿಗೆ ಹೋಗಿ ಆ ಭಾಷೆ ಮಾತನಾಡ್ತಾ ಇದ್ದಾರೆ. ಅಮೇಜಿಂಗ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಖುಷಿ ಆಯ್ತು ಮಾತಾಡಿ ತಮ್ಮ ಜೊತೆ. ಒಟ್ಟಾರೆಯಾಗಿ ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತುಗಳು. ಅದೇನೇ ಇದ್ರೂ ಕೂಡ ಮೃಣಾಲ್ ಗೆಲ್ತಾರಾ ಅಥವಾ ಜಗದೀಶ್ ಶೆಟ್ಟರ್ ಅವರು ಸೋಲ್ತಾರಾ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ KP ಜೊತೆ.